35.15 ಲಕ್ಷ ಕೋಟಿ. ಇದು ಇಂಡಿಯಾನಲ್ಲಿ ಡೈಲಿ ಸರ್ಕ್ಯುಲೇಷನ್ ಅಲ್ಲಿರೋ ಕ್ಯಾಶ್. ಆದ್ರೆ ಇಂಡಿಯಾ ಒಳಗಡೆ ಹಾಗೂ ಹೊರಗಡೆ ಇರೋ ಇಂಡಿಯನ್ ಬ್ಲಾಕ್ ಮನಿ ಎಷ್ಟು ಅಂದ್ರೆ 900 ಲಕ್ಷ ಕೋಟಿ. ಇದು ಇಂಡಿಯಾ GDP ಗಿಂತ 3 ಪಟ್ಟು ಜಾಸ್ತಿ ಇದೆ. ನವೆಂಬರ್ 8, 2016 ಕರಪ್ಷನ್ ತಡಿಬೇಕು ಹಾಗೂ ಬ್ಲಾಕ್ ಮನಿ ಹೊರಗಡೆ ತರಬೇಕು ಅಂತ ಹಳೆ 500,000 ನೋಟ್ಸ್ ನ ಡಿಮಾನಿಟೈಸ್ ಮಾಡಲಾಗುತ್ತೆ. ಆದ್ರೆ ಡಿಮಾನಿಟೈಸೇಷನ್ ಒಂದು ಡಿಸಾಸ್ಟರ್ ಆಗಿ ಉಳ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಡಿಮಾನಿಟೈಸೇಷನ್ ನ ಮೇನ್ ಉದ್ದೇಶನೇ ಕ್ಯಾಶ್ ಸರ್ಕ್ಯುಲೇಷನ್ ಕಮ್ಮಿ ಮಾಡೋದಾಗಿರುತ್ತೆ. ಆದ್ರೆ ಕ್ಯಾಶ್ ಸರ್ಕ್ಯುಲೇಷನ್ ಅನ್ನೋದು ಡಿಮಾನಿಟೈಸೇಷನ್ ಆದ್ಮೇಲೆ ಮೊದಲಿಗಿಂತ ಇನ್ನೂ ವೇಗವಾಗಿ ಬೆಳೆಯುತ್ತೆ. 2017 ನಲ್ಲಿ 13.35 ಲಕ್ಷ ಕೋಟಿ ಕ್ಯಾಶ್ ಸರ್ಕ್ಯುಲೇಷನ್ ಅಲ್ಲಿರುತ್ತೆ. ಆದ್ರೆ 2024ಗೆ ಇದು 35.15 ಲಕ್ಷ ಕೋಟಿ ಆಗಿ ಬೆಳೆಯುತ್ತೆ. ಈ ಕ್ಯಾಶ್ ಸರ್ಕ್ಯುಲೇಷನ್ಗೂ ಬ್ಲಾಕ್ ಮನಿಗೆ ಇರೋ ಸಂಬಂಧ ಆದ್ರೂ ಏನು? ಇದನ್ನ ತಿಳ್ಕೋಬೇಕು ಅಂದ್ರೆ ಬ್ಲಾಕ್ ಮನಿ ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಬ್ಬ ವ್ಯಕ್ತಿ ತನ್ನ ಸಂಪಾದನೆನ ಗೌರ್ಮೆಂಟ್ಗೆ ಸರಿಯಾಗಿ ಲೆಕ್ಕ ತೋರಿಸದೆ ಬಚ್ಚಿಡೋ ಹಣ ಅಂಡ್ ಯಾವ್ದಾದ್ರು ಇಲ್ಲಿಗಲ್ ದಂಧೆ ಮಾಡಿ ಸಂಪಾದಿಸೋ ಹಣನೇ ಬ್ಲಾಕ್ ಮನಿ. ಇದನ್ನ ಒಂದು ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ಳೋಣ. ಶಿವ ಒಬ್ಬ ವ್ಯಕ್ತಿದು ಒಂದು ಬಿಸ್ನೆಸ್ ಇರುತ್ತೆ. ಇವನ ಮಂತ್ಲಿ ಇನ್ಕಮ್ 5 ಲಕ್ಷ ಇರುತ್ತೆ. ಅಂದ್ರೆ ಒಂದು ವರ್ಷಕ್ಕೆ 60 ಲಕ್ಷ ಆಗುತ್ತೆ. ಇದಕ್ಕೆ 25% ಅಂದ್ರೆ 15 ಲಕ್ಷ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಆದ್ರೆ ಈ ಟ್ಯಾಕ್ಸ್ ಇಂದ ತಪ್ಪಿಸ್ಕೊಳ್ಬೇಕಂತ ಶಿವು ತನ್ನ ಮಂತ್ಲಿ ಇನ್ಕಮ್ ನ 2 ಲಕ್ಷ ಅಂತ ತೋರಿಸ್ತಾನೆ. ಅಂದ್ರೆ ವರ್ಷಕ್ಕೆ 24 ಲಕ್ಷ. ಇದಕ್ಕೆ 25% ಅಂದ್ರೆ 6 ಲಕ್ಷ ಟ್ಯಾಕ್ಸ್ ಕಟ್ತಾನೆ. ಅಂದ್ರೆ 36 ಲಕ್ಷ ಬ್ಲಾಕ್ ಮನಿಯಾಗಿ ಬಿಚ್ಚಿಡ್ತಾನೆ. ಆದ್ರೆ ಈ 36 ಲಕ್ಷ ಬ್ಲಾಕ್ ಮನಿನ ಅವನು ಓಪನ್ ಆಗಿ ಅಂದ್ರೆ ಲೀಗಲ್ ಆಗಿ ಎಲ್ಲಿ ಖರ್ಚು ಮಾಡೋಕೆ ಆಗೋದಿಲ್ಲ. ಅದಕ್ಕೆ ಈ ಬ್ಲಾಕ್ ಮನಿನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಬ್ಲಾಕ್ ಮನಿನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡೋ ಪ್ರಾಸೆಸ್ಗೆ ಮನಿ ಲಾಂಡ್ರಿಂಗ್ ಅಂತ ಕರೀತಾರೆ. ಶಿವು ಹತ್ರ ಬ್ಲಾಕ್ ಮನಿ ಪ್ಲಸ್ ವೈಟ್ ಮನಿ ಸೇರಿ 54 ಲಕ್ಷ ಉಳಿದಿರುತ್ತೆ. ಈ ಹಣದಿಂದ ಶಿವು ರವಿ ಎಂಬ ವ್ಯಕ್ತಿ ಹತ್ರ ಒಂದು ಪ್ರಾಪರ್ಟಿ ಕೊಂಡ್ಕೊಳ್ತಾನೆ. ಆದ್ರೆ ರಿಜಿಸ್ಟ್ರೇಷನ್ ನಲ್ಲಿ ಈ ಪ್ರಾಪರ್ಟಿ ವ್ಯಾಲ್ಯೂ 18 ಲಕ್ಷ ಅಂತ ಇರುತ್ತೆ. ಯಾಕಂದ್ರೆ 18 ಲಕ್ಷನ ಚೆಕ್ ಇಂದ ಪೇ ಮಾಡಿರ್ತಾನೆ ಹಾಗೂ 36 ಲಕ್ಷನ ಕ್ಯಾಶ್ ಇಂದ ಪೇ ಮಾಡಿರ್ತಾನೆ. ಅಂದ್ರೆ ಬ್ಲಾಕ್ ಮನಿಯಿಂದ ಪೇ ಮಾಡಿರ್ತಾನೆ. ಅಂದ್ರೆ ಶಿವ ಹತ್ರ ಇದ್ದಿದ್ದು 36 ಲಕ್ಷ ಬ್ಲಾಕ್ ಮನಿ ರಿಯಲ್ ಎಸ್ಟೇಟ್ ರೂಪದಲ್ಲಿ ವೈಟ್ ಮನಿಯಾಗಿ ಕನ್ವರ್ಟ್ ಆಗುತ್ತೆ. ಆದ್ರೆ ಆ 36 ಲಕ್ಷ ಬ್ಲಾಕ್ ಮನಿ ರವಿ ಹತ್ರ ಉಳ್ಕೊಂಡ್ಬಿಡುತ್ತೆ. ಈಗ ರವಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಬ್ಲಾಕ್ ಮನಿನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡ್ಕೊಳ್ತಾನೆ. ಅದು ಹೇಗೆ ಅಂತಂದ್ರೆ ರವಿ ಒಂದು ಪೂಲ್ ಆಫ್ ಇನ್ವೆಸ್ಟರ್ಸ್ ಕೈಗೆ ಆ ಬ್ಲಾಕ್ ಮನಿನ ಹಂಚಿ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೇಳ್ತಾನೆ. ಅಂಡ್ ಇದಕ್ಕೂ ಮುಂಚೆ ರವಿ ಆ ಪರ್ಟಿಕ್ಯುಲರ್ ಸ್ಟಾಕ್ಸ್ ನ ಶೇರ್ಸ್ ಬೈ ಮಾಡಿರ್ತಾನೆ. ಪೂಲ್ ಆಫ್ ಇನ್ವೆಸ್ಟರ್ಸ್ ಒಂದೇ ಸಾರಿ ಈ ಸ್ಟಾಕ್ ನ ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಈ ಸ್ಟಾಕ್ ನಲ್ಲಿ ಹೈ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಶೇರ್ ಪ್ರೈಸ್ ಅನ್ನೋದು ಮೇಲೆ ಹೋಗುತ್ತೆ. ಶೇರ್ ಪ್ರೈಸ್ ಒಂದು ಸರ್ಟೈನ್ ಲೆವೆಲ್ ರೀಚ್ ಆದ್ಮೇಲೆ ರವಿ ತನ್ನ ಹತ್ರದ ಶೇರ್ಸ್ ನ ಸೆಲ್ ಮಾಡಿ ಪ್ರಾಫಿಟ್ ಮಾಡ್ಕೊಳ್ತಾನೆ. ಹೀಗೆ ರವಿ ತನ್ನ ಹತ್ರದ ಬ್ಲಾಕ್ ಮನಿನೆಲ್ಲ ವೈಟ್ ಮನಿ ಆಗಿ ಕನ್ವರ್ಟ್ ಮಾಡ್ಕೊಳ್ತಾನೆ. ಇಲ್ಲಿವರೆಗೂ ಮನಿ ಲಾಂಡ್ರಿಂಗ್ ನ ಫಸ್ಟ್ ಲೆವೆಲ್ ನೋಡಿದ್ವಿ. ಈಗ ಮನಿ ಲಾಂಡ್ರಿಂಗ್ ನ ನೆಕ್ಸ್ಟ್ ಲೆವೆಲ್. ಇಲ್ಲಿ ಶೆಲ್ ಕಂಪ್ನಿಗಳ ಎಂಟ್ರಿ ಆಗುತ್ತೆ. ಶೆಲ್ ಕಂಪ್ನಿ ಅಂದ್ರೆ ಇದು ಹೆಸರಿಗೆ ಮಾತ್ರ ಎಕ್ಸಿಸ್ಟ್ ಆಗಿರುತ್ತೆ, ಆದ್ರೆ ಫಿಸಿಕಲ್ ಆಗಿ ಎಲ್ಲೂ ಇರೋದಿಲ್ಲ. ಈ ಕಂಪ್ನಿಗಳನ್ನ ಟ್ಯಾಕ್ಸ್ ಫ್ರೀ ಅಂದ್ರೆ 0 ಟ್ಯಾಕ್ಸ್ ಇರೋ ಕಂಟ್ರಿನಲ್ಲಿ ಓಪನ್ ಮಾಡಿರ್ತಾರೆ. ಈ ಶೆಲ್ ಕಂಪ್ನಿಗಳನ್ನ ಯೂಸ್ ಮಾಡಿಕೊಂಡು ಬ್ಲಾಕ್ ಮನಿನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡೋ ಪ್ರಾಸೆಸ್ಗೆ ರೌಂಡ್ ಟ್ರಿಪ್ಪಿಂಗ್ ಅಂತ ಕರೀತಾರೆ. ಈ ಪ್ರಾಸೆಸ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಆಲ್ಫಾ ಅನ್ನೋ ಕಂಪನಿ 20 ಕೋಟಿ ಪ್ರಾಫಿಟ್ ಮಾಡಿರುತ್ತೆ. ಆದರೆ ಗೌರ್ಮೆಂಟ್ಗೆ 10 ಕೋಟಿ ಪ್ರಾಫಿಟ್ ಆಗಿದೆ ಅಂತ ತೋರಿಸಿರುತ್ತೆ. ಈಗ ಈ 10 ಕೋಟಿ ಬ್ಲಾಕ್ ಮನಿನ ವೈಟ್ ಮನಿ ಮಾಡ್ಕೊಳ್ಳೋ ಸಲುವಾಗಿ ಯಾವುದಾದ್ರೂ ಒಂದು ಟ್ಯಾಕ್ಸ್ ಫ್ರೀ ಕಂಟ್ರಿನಲ್ಲಿ ಒಂದು ಶೆಲ್ ಕಂಪ್ನಿ ಓಪನ್ ಮಾಡುತ್ತೆ. ಅಂಡ್ ಈ 10 ಕೋಟಿ ಬ್ಲಾಕ್ ಮನಿನ ಆ ಶೆಲ್ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಮತ್ತೆ ಪ್ರಾಫಿಟ್ ನಲ್ಲಿ 7 ಕೋಟಿನ ಕ್ಲೈಂಟ್ ಲೋನ್ ಅಂತ ಟ್ರಾನ್ಸ್ಫರ್ ಮಾಡುತ್ತೆ. ಅಂಡ್ ಲಾಸ್ಟ್ಗೆ ಉಳಿದಿರೋ 3 ಕೋಟಿಗೆ ಮಾತ್ರ ಆಲ್ಫಾ ಕಂಪನಿ ಟ್ಯಾಕ್ಸ್ ಪೇ ಮಾಡುತ್ತೆ. ಈಗ ಮನಿ ಲಾಂಡ್ರಿಂಗ್ ನ ಇನ್ನೊಂದು ಟೆಕ್ನಿಕ್ ನೋಡೋಣ. ರುದ್ರ ಅನ್ನೋ ವ್ಯಕ್ತಿ ಹತ್ರ ತುಂಬಾ ಬ್ಲಾಕ್ ಮನಿ ಇರುತ್ತೆ. ಈ ವ್ಯಕ್ತಿ ತನ್ನ ಬ್ಲಾಕ್ ಮನಿನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡೋ ಪ್ರಾಸೆಸ್ಗೆ ಸ್ಮರ್ಫಿಂಗ್ ಅಂತ ಕರೀತಾರೆ. ರುದ್ರ ತನ್ನ ಹತ್ರ ಇರೋ ಬ್ಲಾಕ್ ಮನಿನ ಪ್ರಪಂಚದ ಬೇರೆ ಬೇರೆ ಜನರಿಗೆ ಹಂಚ್ಬಿಡ್ತಾನೆ. ಆಮೇಲೆ ತನ್ನ ಆಫ್ ಶೋರ್ ಬ್ಯಾಂಕ್ ಅಕೌಂಟ್ಗೆ ಈ ಮನಿನ ಟ್ರಾನ್ಸ್ಫರ್ ಮಾಡಕ್ಕೆ ಹೇಳ್ತಾನೆ. ಆಫ್ ಶೋರ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಈ ಅಕೌಂಟ್ಗೆ ಬರೋ ಅಮೌಂಟ್ ಎಲ್ಲಿಂದ ಬಂದಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅಂಡ್ ಈ ಅಮೌಂಟ್ ಲೀಗಲ್ ಆಗಿ ಎಲ್ಲಿ ಬೇಕಾದ್ರೂ ಖರ್ಚು ಮಾಡಬಹುದಾಗಿರುತ್ತೆ. ಇಲ್ಲಿವರೆಗೂ ಮನಿ ಲಾಂಡ್ರಿಂಗ್ ಅಂದ್ರೆ ಬ್ಲಾಕ್ ಮನಿನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡೋ ಪ್ರಾಸೆಸ್ ನೋಡಿದ್ವಿ. ಆದ್ರೆ ಈಗ ಕನ್ವರ್ಟ್ ಆಗಿರೋ ಈ ವೈಟ್ ಮನಿನ ಎಲ್ಲಿ ಹೋಲ್ಡ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಇಂಡಿಯಾದ ಮೋಸ್ಟ್ ಆಫ್ ದ ಬ್ಲಾಕ್ ಮನಿ ಇರೋದು ರಿಯಲ್ ಎಸ್ಟೇಟ್ ನಲ್ಲಿ. ಯಾಕಂದ್ರೆ ಬ್ಲಾಕ್ ಮನಿನ ಲಿಕ್ವಿಡ್ ಫಾರ್ಮ್ ನಲ್ಲಿ ಅಂದ್ರೆ ಕ್ಯಾಶ್ ರೂಪದಲ್ಲಿ ಮನೇಲಿ ಇಟ್ಕೊಳ್ಳೋದಷ್ಟು ಸೇಫ್ ಅಲ್ಲ. ಅಂಡ್ ಅದರಿಂದ ಏನು ಯೂಸ್ ಇರಲ್ಲ. ಯಾವಾಗ ಬೇಕಾದ್ರೂ IT ರೈಡ್ ಆಗ್ಬೋದು ಅಂತ ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ಅಮೌಂಟ್ ಕೂಡ ಸೆಕ್ಯೂರ್ ಆಗಿರುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಲಾಸ್ಟ್ 7 ಇಯರ್ಸ್ ನಲ್ಲಿ 70% ರಿಯಲ್ ಎಸ್ಟೇಟ್ ಪೇಮೆಂಟ್ ಗಳು ಕ್ಯಾಶ್ ಸೆಟಲ್ಮೆಂಟ್ ಆಗಿರುತ್ತೆ. ಅಂಡ್ 16% ಪೇಮೆಂಟ್ ಗಳು ಮಾತ್ರ ಅರ್ಧ ಕ್ಯಾಶ್ ಮತ್ತು ಅರ್ಧ ಚೆಕ್ ಅಥವಾ ಡಿಜಿಟಲ್ ಪೇಮೆಂಟ್ ಆಗಿರುತ್ತೆ. ಇದರರ್ಥ ಬ್ಲಾಕ್ ಮನಿ ಎಲ್ಲ ರಿಯಲ್ ಎಸ್ಟೇಟ್ ಗೆ ಕನ್ವರ್ಟ್ ಆಗ್ತಿದೆ ಅಂತ. ಆದ್ರೆ ರಿಯಲ್ ಎಸ್ಟೇಟ್ ಬಿಲ್ಡರ್ಸ್ ಇಷ್ಟೊಂದು ಬ್ಲಾಕ್ ಮನಿ ಯಾಕೆ ಕಲೆಕ್ಟ್ ಮಾಡ್ತಿದ್ದಾರೆ? ಮೊದಲನೇ ರೀಸನ್ ಟ್ಯಾಕ್ಸ್ ನಿಂದ ತಪ್ಪಿಸಿಕೊಳ್ಳೋಕೆ. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡುವಾಗ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಆಕ್ಚುಯಲ್ ವ್ಯಾಲ್ಯೂಗಿಂತ ಕಮ್ಮಿ ಇರುತ್ತೆ. ಇದರಿಂದ ಬಿಲ್ಡರ್ ಹಾಗೂ ಬಯರ್ ಇಬ್ರು ಇನ್ಕಮ್ ಟ್ಯಾಕ್ಸ್ ಇಂದ ತಪ್ಪಿಸ್ಕೋಬಹುದಾಗಿರುತ್ತೆ. ಅಂಡ್ ಬ್ಲಾಕ್ ಮನಿ ಕೂಡ ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ಎರಡನೇ ರೀಸನ್, ಈ ಬ್ಲಾಕ್ ಮನಿ ರಿಯಲ್ ಎಸ್ಟೇಟ್ ನಲ್ಲಿ ಒಂದು ಬಬಲ್ ನ ಕ್ರಿಯೇಟ್ ಮಾಡುತ್ತೆ. ಇದರಿಂದ ರಿಯಲ್ ಎಸ್ಟೇಟ್ ಪ್ರೈಸ್ ಗಳು ತುಂಬಾ ವೇಗವಾಗಿ ಮೇಲೆ ಇರ್ತವೆ. ಆಗ ಬಿಲ್ಡರ್ಸ್ ಗೆ ಜಾಸ್ತಿ ಲಾಭ ಆಗುತ್ತೆ. ಇನ್ನು ಮೂರನೇ ರೀಸನ್, ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ನ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಪೊಲಿಟಿಕಲ್ ಸಪೋರ್ಟ್ ಬೇಕಾಗುತ್ತೆ. ಆಗ ಬಿಲ್ಡರ್ಸ್ ಪೊಲಿಟಿಷಿಯನ್ಸ್ ಗೆ ಈ ಬ್ಲಾಕ್ ಮನಿನ ಕೊಟ್ಟು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಹಾಗೂ ಟೆಂಡರ್ಸ್ ನ ಪಡ್ಕೊಳ್ತಾರೆ. ಮತ್ತೆ ಈ ಬ್ಲಾಕ್ ಮನಿನ ಪಾರ್ಟಿ ಫಂಡ್ ಅಂತ ಎಲೆಕ್ಷನ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಆದ್ರೆ ಇದರೆಲ್ಲ ಎಫೆಕ್ಟ್ ಕಾಮನ್ ಪೀಪಲ್ ಮೇಲೆ ಬೀಳುತ್ತೆ. ಹೇಗೆ ಅಂದ್ರೆ ಬ್ಲಾಕ್ ಮನಿ ಜಾಸ್ತಿ ಆದಂತೆಲ್ಲ ಗೌರ್ಮೆಂಟ್ ಗೆ ರೆವೆನ್ಯೂ ಕಮ್ಮಿ ಆಗುತ್ತೆ. ಆಗ ಗೌರ್ಮೆಂಟ್ ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡಬೇಕಾಗುತ್ತೆ. ಇದರಿಂದ ಪ್ರತಿಯೊಂದು ರೇಟ್ ಜಾಸ್ತಿ ಆಗುತ್ತೆ. ಆಗ ಸಾಮಾನ್ಯ ಜನನೇ ಕಷ್ಟಕ್ಕೀಡಾಗ್ತಾರೆ. ಈ ಬ್ಲಾಕ್ ಮನಿನ ತಡೆಗಟ್ಟಕ್ಕೆ ಇರೋ ಸೊಲ್ಯೂಷನ್ ಅಂದ್ರೆ ಡಿಜಿಟಲೈಸೇಷನ್. ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಹಾಗೂ ಆನ್ಲೈನ್ ಪೇಮೆಂಟ್ಸ್ ಮಾಡೋದ್ರಿಂದ ಹಣ ಎಲ್ಲಿದೆ ಎಷ್ಟಿದೆ ಅಂತ ಗೌರ್ಮೆಂಟ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಆವಾಗ ಯಾರು ಕೂಡ ಟ್ಯಾಕ್ಸ್ ಇಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಆಗೋದಿಲ್ಲ. ಆವಾಗ ಬ್ಲಾಕ್ ಮನಿ ಅನ್ನೋದು ಕಂಟ್ರೋಲ್ಗೆ ಬರುತ್ತೆ.